ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು 5:30ಗೆ ಎದ್ದು 6 o'clock ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಪಾಪ ನೋಡ್ಕೊಳ್ಳೋದಾಗಿರ್ಬೋದು, ಹತ್ತಾಗ ನಾವು ಹೋಗಿ ತಾಯಂದಿರು ಸಮಾಧಾನ ಮಾಡಲೇಬೇಕಿಲ್ಲ. ಅಂದರೆ ಮಕ್ಳುಗಳು ಮಲಗೋದೇ ಇಲ್ಲ. ಅವ್ರಿಗೆ ಸ್ವಲ್ಪ ಹಾಲನ್ನ ಕೊಟ್ಟು ಮತ್ತೆ ಮಲಗಿಸಿ, ಚಳಿಲಿ ಇಷ್ಟು ಬೇಗ ಇದ್ದರೆ ಶೀತ ಇರ್ಬೋದು, ಜ್ವರ ಇರ್ಬೋದು, ಅದೆಲ್ಲ ಬಂದುಬಿಡುತ್ತೆ ಅಂತ ಸ್ವಲ್ಪ ಮತ್ತೆ ಮಲಗಿಸ್ಬಿಟ್ಟು ಕುಕ್ಕಿಂಗ್ಗೆ ಬಂದೆ. ಮನೆಯೆಲ್ಲ ಕಸ ಗುಡಿಸಿ ಇಟ್ಕೊಂಡು, ನಾಳೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಇವತ್ತು ಸಹ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು. ಅದಕ್ಕೋಸ್ಕರನೇ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಟಿಫನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ. ಪಾಪು ಎದ್ದೇಳೋಷ್ಟರಲ್ಲಿ ಮಾಡ್ಕೊಂಡಂಗೆ, ಇಲ್ಲಾಂದರೆ ಟಿಫನ್ ರೆಡಿ ಮಾಡೋದಕ್ಕೂ ಆಗೋದಿಲ್ಲ. ಇವತ್ತಿನ ಟಿಫನ್ ಏನಪ್ಪ ಅಂದರೆ ಟೊಮೊಟೊ ಕಾಯಿ ಚಟ್ನಿ ಮತ್ತು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ರೊಟ್ಟಿ ಅಂದರೆ ಇರ್ಬೋದು, ಟೊಮೊಟೊ ಕಾಯಿ ಚಟ್ನಿ ಅಂತ ಅಂದರೆ. ಇದರ ರೆಸಿಪಿ ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡಿದ್ದು ನಾನು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ಟೊಮೊಟೊ ಕಾಯಿನ ಸ್ವಲ್ಪ ಕಾಯಂಗೆ ಇರ್ಬೋದು, ಹಣ್ಣಂಗೆ ಇರಬಾರ್ದು, ದೂರ್ಗಾಯಿ ಹಣ್ಣು ಅಂತಾರಲ್ಲ ಆ ಥರ ಅಷ್ಟು 3 ಇಟ್ಕೊಂಡಿದ್ದೀನಿ. ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ. 2 ಮುಳುಗಾಯಿ ಇತ್ತು ಅಷ್ಟೇ. ಅಪ್ಪರ ಇದ್ದರೆ ಅಪ್ಪರನೇ ಹಾಕ್ಕೊಬೋದು. ಆಮೇಲೆ ಸ್ವಲ್ಪ 10 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ದಪ್ಪಗೆ ನಾನು ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಇದನ್ನು ನಾವು ಎಣ್ಣೆಲಿ ಡೀಟಾಗಿ ಫ್ರೈ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಫ್ರೈ ಮಾಡಿಕೊಂಡ್ರೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಹಚ್ಚಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಟೊಮೊಟೊ ಕಾಯಿ ಇರ್ಬೋದು, ಹಸಿರು ಮೆಣಸಿನ್ಕಾಯಿ ಇರ್ಬೋದು, ಮುಳುಗಾಯಿ ಇರ್ಬೋದು, ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹಸಿರು ಮೆಣಸಿನ್ಕಾಯಿ, ಮುಳುಗಾಯಿ ಎಲ್ಲನೂ ಹಾಕ್ಕೊತಿದ್ದೀನಿ. ಹೀರೆಕಾಯಿ ಇರ್ಬೋದು ಎಲ್ಲನೂ ಹಾಕ್ಕೊಂಡು ಚಿಕ್ಕಗೆ ಮಾಡ್ಕೊಂಡು ಫಸ್ಟು ಗ್ಯಾಸ್ನ ಜಾಸ್ತಿ ಮಾಡ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಚಟ್ನಿನೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅನ್ನಕ್ಕಿರ್ಬೋದು, ಚಪಾತಿಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು 10 ನಿಮಿಷ ಇದನ್ನು ಹುರ್ಕೊತಾ ಇದ್ದೀನಿ. ಈ ರೆಸಿಪಿ ಎಲ್ಲ ನಾನು ಟ್ರೈ ಮಾಡಿದಾಗ ತುಂಬಾ ಅಮ್ಮನ ನೆನೆಸ್ಕೊತೀನಿ. ಅವಾಗವಾಗ ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಮ್ಮ ಅಂದರೆ, ಎಲ್ಲರಿಗೂ ಇಷ್ಟನೇ. ಅದಕ್ಕೋಸ್ಕರ ಅವಾಗವಾಗ ಈ ಥರ ಟ್ರೈ ಮಾಡಿದಾಗ ಅಮ್ಮನ ತುಂಬಾ ನೆನೆಸ್ಕೊತೀನಿ ನಾನು. ಇವಾಗ ಅದನ್ನು ಹುರ್ಕೊಬೇಕಾದ್ರೆ ಆ ಕಡೆ ಈ ಕಡೆ ಚಲ್ತಾಯಿತ್ತು. ಈ ಪ್ಯಾನ್ ನಾನು ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂತ ಒಬ್ಬರು ಕೇಳ್ತಾಯಿದ್ರು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿದು ನಾನು ಬರೋಕ್ಕಿಂತ ಮುಂಚೆನೇ ನಮ್ಮ ಅತ್ತೆ ಅವ್ರದ್ದು ಎಲ್ಲ ತಂದಿಟ್ಟಿದ್ರು ಆಲ್ರೆಡಿ. ನಾನು ಅವ್ರ ಮತ್ತೇನು ಕೇಳೋಕ್ಕೆ ಹೋಗಲಿಲ್ಲ. ಏನಕ್ಕೆ ಈ ಥರ ಕೇಳ್ತಿದ್ದಾರೆ ಅಂತ ಅನ್ಕೊತಾರೆ ಅಂತ ಏನಕ್ಕೂ ಹೋಗಲಿಲ್ಲ. ಈಗ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನು ಒಂದು ಪ್ಲೇಟ್ಗೆ ಇಲ್ಲ ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು. ಇವಾಗ ನಾವೀಗ ದಪ್ಪಕ್ಕೂ ಇರ್ಬೋದು, ಸಣ್ಣಕ್ಕೂ ಇರಬಾರ್ದು, ಮೀಡಿಯಮ್ಮಾಗಿ ಇದನ್ನು ರುಬ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರಾಗಿ ಬಂದಿದೆ ಅಂತ. ಈಗ ಒಗ್ಗರಣೆಗೆ ಸಾಸಿವೆ ಇರ್ಬೋದು, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೆ. ಗೆಜ್ಜಿ ಎಲ್ಲನೂ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈಗ ಒಂದು 3-4 ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಇರ್ಬೋದು, ಹಸಿರು ಮೆಣ್ಸಿನ್ಕಾಯಿ ಒಂದೇ ಒಂದು ಹಾಕ್ಕೊಂಡಿದ್ದೆ. ಕೊತ್ತಂಬರಿನ ಹಾಕ್ಕೊಂಡು ಇವಾಗ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಈಗ ಸ್ವಲ್ಪ ಮುಚ್ಚಿಬಿಟ್ಟು ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ಈ ಚಟ್ನಿ ಮಾಡ್ಬೇಕಾದ್ರೆ ಮನೇಲಿ ತುಂಬಾ ಫ್ಲೇವರ್ ಹೊಡಿತಾ ಇತ್ತು ಅಂತಲೇ ಸಹ ಹೇಳ್ಬೋದು. ಇದು ಚಟ್ನಿ ನಾವು ಎಷ್ಟು ಜನ ತಿಂದಿರ್ಬೋದು, ಇಬ್ಬರೇ ತಿಂದಿರೋದು, ಅಷ್ಟು ಚೆನ್ನಾಗಿತ್ತು. ಜಾಸ್ತಿ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ, ಆಯಿತಾ? ಇವಾಗ ಸ್ವಲ್ಪ ಚಟ್ನಿ ಎಲ್ಲ ಆಗೋಕ್ಕೂ ಸಹ ರೆಡಿ ಆಯಿತು. ಇವಾಗ ರೊಟ್ಟಿ ಹಾಕ್ಕೊಂಬಿಡೋಣ ಅಂತ ಹಾಕ್ಕೊತಾ ಇದ್ದೀನಿ. ನಾನು ಚಟ್ನಿ ಮಾಡಿದ್ದು 6:30, ನಾನು ರೊಟ್ಟಿ ಹಾಕ್ಕೊತಾ ಇರೋದು 9:30. ಏನಕ್ಕಪ್ಪ ಅಂದರೆ ಪಾಪನೂ ಸಹ ಇದ್ದರು. ಅವ್ರ ಜೊತೆ ಸ್ವಲ್ಪ ಆಟಾಡಿ ಬಟ್ಟೆ ಎಲ್ಲ ತೊಳೆದು ಆಮೇಲೆ ರೊಟ್ಟಿನ ಹಾಕ್ಕೊಳ್ಳೋಣ ಅಂತ ಬಂದೆ. ನಾನು ಅಮ್ಮ ಇಬ್ಬರೇ ಇರೋದಲ್ವ, ಅದಕ್ಕೋಸ್ಕರನೇ ಬೇಗ ಒಂದು 4 ರೊಟ್ಟಿ ಹಾಕ್ಕೊಂಡ್ರೆ ಆಗೋಗ್ಬಿಡುತ್ತೆ ಅಂತ ಇವಾಗ ಹಾಕ್ಕೊತಾ ಇದ್ದೆ. ನಾನು ಈ ಥರ ನಮ್ಮಲ್ಲಿ ಗೋಧಿ ಹಿಟ್ಟು ತೊಗೊಂಬಂದಿದ್ವಿ. ಅದರಲ್ಲೇ ಒಂದು ಕವರ್ನ ರೆಡಿ ಮಾಡಿಕೊಂಡು ರೊಟ್ಟಿ ಅದ್ರ ಮೇಲೆ ಹಾಕ್ಕೊತೀನಿ. ನಾನು ಯಾವುದೇ ಕಾರಣಕ್ಕೂ ಹಸಿಟ್ಟಲ್ಲಿ ಹಾಕೋಕ್ಕೆ ಹೋಗೋದಿಲ್ಲ. ಹಸಿಟ್ಟಲ್ಲಿ ಹಾಕ್ಬಿಟ್ರೆ ಅಂದರೆ ಗ್ಯಾಸ್ ಗಲೀಜಾಗೋದು ತುಂಬಾ ಇದ್ಬಿಡುತ್ತೆ. ನನಗೆ ಇಷ್ಟ ಹಸಿಟ್ಟಲ್ಲಿ ಹಾಕೋದು ಅಂದರೆ, ಆದರೆ ನನಗೆ ಈ ಥರ ಕವರಲ್ಲಿ ಹಾಕೋದು ಅಂದರೆ ಇನ್ನೂ ತುಂಬಾ ಇಷ್ಟ. ಇನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ. ಲೈಟಿಂಗ್ಸ್ದೆಲ್ಲ ಗ್ಯಾಸ್ ಮೇಲೆ ಬೀಳ್ತಾಯಿತ್ತು.
ಇದೇನಪ್ಪ 6:30ಗೆ ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಾರೆ, ಈ ಥರ ಬಿಸಿಲಿದೆ ಅಂತ ಅಂದ್ಕೊಂಬಿಡಿ. ಇವಾಗ ರೊಟ್ಟಿ ಎಲ್ಲ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು, ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ, ನನಗೂ ಸಹ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸನ ಬರೀ ಹುಣಸೆಹಣ್ಣು ಮತ್ತು ಸ್ವಲ್ಪ ಸೋಪಿಂದ ಬೆಳಗಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಹುಣಸೆಹಣ್ಣು ಅದು ಒಂದು 4 ವರ್ಷ ಹಿಂದೆ ಇರೋ ಹುಣಸೆಹಣ್ಣು, ಅದು ನಮ್ಮಮ್ಮ ಎಸೆತೀನಿ ಬೇಡ ಕಪ್ಪಾಗೋಗಿದೆ ಅಂತಿದ್ರು. ನಾನು ಅದನ್ನು ಎತ್ತಿ ಇರಿಸ್ಕೊಂಡಿದ್ದೆ, ಬೇಡಮ್ಮ ಎಸಿಬೇಡಿ, ಚೆನ್ನಾಗಿದೆ ಕಳಸ ಎಲ್ಲ ಬೆಳಗೋಕ್ಕೆ, ತುಂಬಾ ಚೆನ್ನಾಗಿದೆ ಅಂತ ಎತ್ತಿಡಿಸ್ಕೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಅದು. ಒಂದೇ ಸಲ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ರೆ ಕಳಸನ ಜಾಸ್ತಿ ಉಜ್ಜೋ ಅವಶ್ಯಕತೆಯೇ ಇರೋದಿಲ್ಲ. ಈ ಕಳಸ ದೀಪ ಆಗಿರ್ಬೋದು, ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಸಹ ಮಾಡಿಕೊಂಡೆ. ಆಮೇಲೆ ದೇವ್ರ ಮೇಲೆ ಸ್ವಲ್ಪ ಕತ್ಲೆ ಇತ್ತು, ಲೈಟ್ ಹಾಕಿ ನಿಮಗೂ ಒಂದು ಸಲ ತೋರಿಸ್ತಾ ಇದ್ದೆ ನೋಡಿ. ದೇವ್ರ ಮನೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲೀನ್ ಮಾಡಿದ್ಮೇಲೆ. ನಾಳೆ ನನಗೆ ಪೂಜೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿ ಹೋಗ್ಬಿಡುತ್ತೆ. ನಾಳೆ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.